don't kill that the hi-fi. Bye 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 bye. Bye 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 bye. Me enough for so you can say you're a pilot. I've only bad girl that I look at. ಹಾಯ್ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸ್ಪೆಷಲ್ ಅನ್ನೋದಕ್ಕಿಂತ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿನ ತೋರಿಸ್ತಾ ಇದ್ದೀನಿ. ಹೀರೋ ಎಕ್ಸ್ಟ್ರೀಮ್ 250R. ಈ ಗಾಡಿದು ವಿಡಿಯೋ ತುಂಬ ಮುಂಚೆನೇ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಫೈನಲಿ ಇಟ್ ಈಸ್ ಹಿಯರ್. ಯಾವ ವಿಡಿಯೋ ಹಾಕಿದ್ರೂ ಈ ಗಾಡಿ ತೋರಿಸಿ ಎಕ್ಸ್ಟ್ರೀಮ್ ಬೇಕು, ಎಕ್ಸ್ಟ್ರೀಮ್ 250R ವಿಡಿಯೋ ಬೇಕು ಅಂತ. ಫಸ್ಟ್ ಆಫ್ ಆಲ್ ಲುಕ್ಸು ನಾನು ಪರ್ಸ್ನಲಿ ಹೇಳ್ತೀನಿ ನಿಮಗೆ, ಸಖತ್ತು ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ ಲುಕ್ಸು. ಫುಲ್ LED ಹೆಡ್ಲೈಟ್ಸ್ ಬರುತ್ತೆ, ಆಮೇಲೆ ಇಲ್ಲಿ ಪ್ರಾಜೆಕ್ಟರ್ ಲೈಟ್ ಇದೆ, ಹಾಗೆಯೇ LED DRL ಬರುತ್ತೆ. ಆಮೇಲೆ ನಿಮಗೆ 43mm USD ಫೋಕ್ಸ್ ಬರುತ್ತೆ. 320mm ನಿಮಗೆ ಪೆಟ್ರೋಲ್ ಡಿಸ್ಕ್ ಬ್ರೇಕ್ ಕೂಡ ಕೊಡ್ತಾನೆ. ಹಿಂದೆದು ಬಂದು 230mm. ಇದು ಡ್ಯುಯಲ್ ಚಾನಲ್ ABS ಕೂಡ ಸಿಗುತ್ತೆ ನಿಮಗೆ. ಆಮೇಲೆ ಡೈಮಂಡ್ ಕಟ್ ಅಲಾಯ್ ವೀಲ್ಸು. ಇನ್ನು ವೀಲ್ಸ್ ನೋಡ್ತೀರಾ ಅಂದರೆ ಫ್ರಂಟು ಬಂದು ನಿಮಗೆ 110 ಸೆಕ್ಷನ್ ಬರುತ್ತೆ, ಹಿಂದೆದು ಬಂದು 140 ಸೆಕ್ಷನ್ ಬರುತ್ತೆ. ಇದು MRF ಝ್ಯಾಪರ್ ಟೈರ್ಸ್ ಬರೋದು. ಲುಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸಾಲಿಡ್ ಆಗಿದೆ. ಇಲ್ಲಿ ಎಕ್ಸ್ಟ್ರೀಮ್ ಅಂತ ಹೇಳಿ ಬ್ಯಾಡ್ಜ್ ಕೊಟ್ಟಿದ್ದಾನೆ, ಇಲ್ಲಿ R ಅಂತ ಮೆನ್ಷನ್ ಆಗಿದೆ. ಓವರಾಲ್ ಗಾಡಿ ನಿಮಗೆ ನಿಜವಾಗ್ಲೂ ಬಲ್ಕಿಯಾಗಿ ಕಾಣಿಸುತ್ತೆ. ಇನ್ನು ಮೇಯ್ನು ಈ ಗಾಡಿದು ಪರ್ಫಾರ್ಮೆನ್ಸು. ಈ ಬಡ್ಜೆಟಲ್ಲಿ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್. ಇದು 250cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನು. ಇಲ್ಲಿ ನಿಮಗೆ ರೇಡಿಯೇಟರ್ ಕೊಟ್ಟಿದ್ದಾನೆ, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಒಂದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ. 30 PS ಪವರು ನಿಮಗೆ 9250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 25 Nm ಆಫ್ ಟಾರ್ಕು ನಿಮಗೆ 7250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಗಾಡಿ. ಸೊ ಬೇಸಿಕಲಿ ಹೀರೋ ಅವರು ಇದಕ್ಕೆ ಫಾಸ್ಟೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳಿ ಕರೀತಾರೆ. ಅದನ್ನು ನಾವು ರೈಡ್ ಮಾಡಿ ನೋಡೋಣ 0 to 100 0 to 60 ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಬಿಕಾಸ್ ಇದಕ್ಕೆ ಇನ್ಬಿಲ್ಟ್ ಟೈಮರ್ ಕೂಡ ಕೊಟ್ಟಿದ್ದಾರೆ ಫಾಸ್ಟೆಸ್ಟ್ ಅಂತ ತೋರಿಸೋದಕ್ಕೆ. ಇನ್ನು ನೀವು ಎಕ್ಸಾಸ್ಟ್ ನೋಡ್ತೀರಾ ಅಂತ ಹೇಳಿದ್ರು ಅಷ್ಟೇ, ಸಖತ್ತು ಕಾಂಪ್ಯಾಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸದ್ಯದಲ್ಲೇ ಎಕ್ಸಾಸ್ಟ್ ನೋಟ್ ಕೂಡ ಕೇಳೋಣ. ಇದು ನಿಮಗೆ ಹಿಂದೆದು ಸಸ್ಪೆನ್ಷನ್ನು ಪ್ರೀಲೋಡ್ ಅಡ್ಜಸ್ಟಬಲ್ಲು. ಹಿಂದೆನೂ ಅಷ್ಟೇ ಸ್ಪ್ಲಿಟ್ ಗ್ರ್ಯಾಬ್ ರೈಲ್ಸು, ನಿಮಗೆ ಕೂತ್ರೆ ಇಟ್ಕೋಬೋದು. ಹಾಗೆಯೇ ಸ್ಪ್ಲಿಟ್ ಸೀಟ್ ಬರುತ್ತೆ, LED ಟೈಲ್ ಲ್ಯಾಂಪ್ಸು, LED ವಿಂಕರ್ಸ್ ಬರುತ್ತೆ ಹಿಂದೆ ಮುಂದೆ ಎರಡೂ. ಹಿಂದೆಯಿಂದ ನನಗೆ ಪರ್ಸ್ನಲಿ ಹೆಂಗೆ ಅನ್ನಿಸ್ತು ಗೊತ್ತಾ, MV ಅಗುಸ್ಟಾ ಅದು ಬ್ರುಟಾಲೆ ಇದೆಲ್ಲ, ಅದೊಂಥರ ಆ ಡ್ರ್ಯಾಗ್ಸ್ಟರ್ ಲುಕ್ ಒಳ್ಳೆ ಸಗಲಾಗಿ ಅನಿಸುತ್ತೆ. ಇದು ಆ ಬ್ರುಟಾಲೆ 800 ಅಂತ ಬರುತ್ತೆ. ಒಂಥರ ಎಲ್ಲೋ ಒಂದೊಂದು ಟೈಮ್ ನನಗೆ ಹಂಗೆ ಅನಿಸುತ್ತೆ, ಎಸ್ಪೆಷಲಿ ಈ ಮಡ್ಗಾರ್ಡು ಇದು ಕಾಂಬಿನೇಷನ್ ನೋಡಬೇಕಿದ್ರೆ. ಬಟ್ ಪಕ್ಕಾ ಇದು ಹೆವಿ ಸಿಡಿಯುತ್ತೆ, ಅದಂತೂ ನಿಮಗೆ ಮಿಸ್ಸೇ ಇಲ್ಲ. ಬಟ್ ಓವರ್ ಆಲ್ ಲುಕ್ಸ್ ನೋಡಬೇಕಿದ್ರೆ ಸಗರಾಗಿದೆ ಗಾಡಿ, ಒಳ್ಳೆ ಸ್ಪೋರ್ಟಿಯಾಗಿ ಕಿಲ್ಲರ್ ಮಿಷಿನ್ ಥರನೇ ಕಾಣುತ್ತೆ ಅಂತಲೇ ಅನ್ಬೋದು. ಇನ್ನೊಂದಷ್ಟು ಸ್ಪೆಸಿಫಿಕೇಷನ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 167mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇದು ಅಂಡರ್ ಬಾಡಿ ಕೌಲ್ ಕೊಡ್ತಾರೆ. ಓಕೆ, ಮೆಟಲ್ ಇದೆ, ಇದು ಪರವಾಗಿಲ್ಲ, ಅಲ್ಯೂಮಿನಿಯಂ ಇಲ್ಲ ಸ್ಟೀಲ್ ಇರಬೇಕದು. ಸೊ ಹಾಗೆಯೇ ಕೂತ್ಬಿಟ್ಟು ನೋಡೋಣ. ಇದು ಆ್ಯಕ್ಚುಲಿ ವೆಯ್ಟು ಬಂದು ಕರ್ವ್ ವೆಯ್ಟ್ ಬಂದು 167.7 kg. ಆ್ಯಕ್ಚುಲಿ ವೆಯ್ಟೇ ಫೀಲ್ ಆಗೋದಿಲ್ಲ ಗುರು, ಕೂತ್ರೆ ಸಖತ್ತು ಲೈಟ್ ವೆಯ್ಟ್ ಅಂತ ಹೇಳಿ ಅನಿಸುತ್ತೆ ನಿಮಗೆ ಒಂದ್ಸಲ ಕೂತಾಗ. ಹಾಗೆಯೇ 806mm ಇದ್ರದ್ದು ಬಂದು ಸೀಟ್ ಹೈಟು. ಬಟ್ ಆರಾಮಾಗಿ ನೀವು 6'5'8" ಇದ್ದರೂ 5'9" ಇದ್ರೂ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಈವನ್ ಕುಳ್ಳ ಇದ್ರೂ ವೆಯ್ಟ್ ಇರಲ್ವಲ್ಲ ಗಾಡಿ, ನಿಮಗೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ನಿಸ್ತು. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11.5 ಲೀಟರ್ಸ್ ಇದು. ಸೊ ಮೈಲೇಜ್ ಎಲ್ಲ ಏನಂತ ರೈಡ್ ಮಾಡ್ತಾ ನೋಡೋಣ. ಇಲ್ಲಿ ನಿಮಗೆ ಒಂದು USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ. ಆಮೇಲೆ ಆಲ್ರೆಡಿ ಮೆನ್ಷನ್ ಮಾಡಿದೆ ಡ್ಯುಯಲ್ ಚಾನಲ್ ABS ಬರುತ್ತೆ, LCD ಡ್ಯಾಶ್ ಕೊಡ್ತಾನೆ. ಹಾಗೆಯೇ ಇದರಲ್ಲಿ ಬೇಜಾನ್ ಇನ್ಫಾರ್ಮೇಷನ್ ನಿಮಗೆಲ್ಲದೂ ಪ್ರೊವೈಡ್ ಮಾಡುತ್ತೆ. ಸೊ ಸ್ನೇಹಿತರೆ, ವಿ ವಿಲ್ ಬಿ ಟೇಕಿಂಗ್ ದಿಸ್ ಫಾರ್ ಎ ರೈಡ್ ನಾವು. ಅಜಯ್ ಅವರ ಗಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೇಗಿದೆ ಬ್ರೋ ಓನರ್ಶಿಪ್ ಎಕ್ಸ್ಪೀರಿಯನ್ಸು? ಬ್ರೋ 3 months ಆಯಿತು ತಗೊಂಡು. ಹಾಂ, ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಆ್ಯಕ್ಚುಲಿ ಡ್ಯೂಕ್ 250 ತಗೊಳ್ಳೋಣ ಅಂತ ಯೋಚನೆಯಲ್ಲಿದ್ದೆ. ಹಾಂ, ಬಟ್ ಇದು ಲಾಂಚ್ ಮಾಡಿದಾಗ ನಾನು ಇದ್ರ ಪ್ರೈಸ್ ಏನು ಗೊತ್ತಿರಲಿಲ್ಲ. ಓಕೆ, ಬಟ್ ಸೇಮ್ ಡ್ಯೂಕ್ 250 ಸ್ಪೆಕ್ಸ್ ಅದೆಲ್ಲ ಗೊತ್ತಿತ್ತು. ಸೊ ಇದನ್ನ ಕೂಡ ಲಿಸ್ಟಲ್ಲಿ ಇಟ್ಟಿದ್ದೆ. ಹೇಗೆ ಕೂಡ ಇಂಡಿಯನ್ ಬ್ರ್ಯಾಂಡು, ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿರುತ್ತೆ, ಸರ್ವಿಸ್ ಚೆನ್ನಾಗಿರುತ್ತೆ. ಸೊ ಲುಕ್ಸ್ ಮಾತ್ರ ಸ್ಕಿಲ್ಲರ್ ಆಗಿದೆ ಅನಿಸ್ತಾ? ಹಾಂ, ಸೊ ಇದನ್ನೇ ಕಲೆಕ್ಟ್ ಮಾಡಿ. ಕೂಲ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ರಿವ್ಯೂಗೆ ಕೊಟ್ಟಿದ್ದಕ್ಕೆ. ಸೊ ಲೆಟ್ಸ್ ಟೇಕ್ ದ ಬೀಸ್ಟ್ ಫಾರ್ ಎ ರೈಡ್. ಅದಕ್ಕೆ ಮುಂಚೆ ನಿಮ್ಗೊಂದ್ಸಲ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ. ಸಖತ್ತು ಬಾಸಿಯಾಗಿದೆ ಸೌಂಡು. ಸೂಪರ್. ನನಗಂತೂ ಪರ್ಸ್ನಲಿ ಲುಕ್ಸು ಸಖತ್ತಾಗಿದೆ ಅನ್ನಿಸ್ತು. ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ. ಆಸೆಯಲ್ಲಿ ಮೀಸೆ ಇಟ್ಟೆ, ಮೀಸೆಯಲ್ಲಿ ರೋಷವಿಟ್ಟೆ, ಕಿಲಾಡಿ ಜೈ ಗಣೇಶ. ಗಣೇಶ ಅಣ್ಣ ಎತ್ತಾಕೊಂಡು ಹೋಗ್ತಾವ್ರೆ. ಸೂಪರ್ ಗುರು. ಸೊ ಈ ಸರಿ ಗಣೇಶ ಹಬ್ಬ ಸೂಪರಾಗಿ ಆಗಲಿ ಅಷ್ಟೇ. ಸೊ ಸ್ನೇಹಿತರೆ, ವಿ ಆರ್ ಆನ್ ದ ಹೈವೇ. ದೇ ಸ್ಟಾರ್ಟ್ ಬೈ ಡೂಯಿಂಗ್ 0 to 100.
ಸೊ ಬಾಯ್ಸ್, ಪರ್ಫಾರ್ಮೆನ್ಸು ಟಾಪ್ ನಾಚ್ ಆಗಿದೆ. 250cc ಗಾಡಿ ಸಗಲಾಗಿದೆ ಪರ್ಫಾರ್ಮೆನ್ಸು. ನೀವು 120-130 ಕ್ರೂಸ್ ಮಾಡ್ಬೋದು ಆರಾಮಾಗಿ. ಗಾಡಿಗೆ ಸ್ಟ್ರೆಸ್ ಮಾಡಿ ರೈಡ್ ಮಾಡ್ತೀರಾ ಅಂತ ಅನ್ಸಲ್ಲ ನಿಮಗೆ, ಆ ಥರ ಇದೆ ಇದು. ನಂಗೆ ಎಲ್ಲೂ ಈ ಸ್ಪೀಡ್ಸಲ್ಲಿ ಗಾಡಿನ ಫುಲ್ಲು ಲಿಮಿಟ್ ಮೀರಿ ಪುಷ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇಲ್ಲ. 130-140 ಅಂತೂ ಆರಾಮಾಗಿ ಕ್ರೂಸ್ ಆಗ್ತದೆ. ಸೊ 135 ಅಬವ್ ಹೋದಾಗ ಒಂಚೂರು ನಮಗೆ ವೈಬ್ರೇಷನ್ಸ್ ಲೈಟಾಗಿ ಫೀಲ್ ಆಗ್ತದೆ. ಇಲ್ಲಿಂದ ರೋಡ್ ಕೂಡ ವೆಟ್ ಆಗಿದೆ. ಸೊ ಕ್ಯಾಮ್ರಾ, ಅಯ್ಯೋ ಮಳೆನೇ ಶುರು ಹಚ್ಕೊಂಡ್ಬಿಡ್ತಲ್ಲ ಗುರು. LCD ಡ್ಯಾಶು ಚೆನ್ನಾಗಿದೆ, ಆದರೆ ಏನಂದರೆ ನನಗೆ ಟೂ ಮಚ್ ಇನ್ಫಾರ್ಮೇಷನ್ ಅನಿಸುತ್ತೆ. ಅಂದರೆ ಸ್ವಲ್ಪ ಸಣ್ಣ ಇರುತ್ತಲ್ಲ, ಇವೆಲ್ಲ ರೀಡ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸಣ್ಣಗೆ ಬರೆದಿರೋದು. ಬಟ್ ಬ್ರೈಟ್ನೆಸ್ ನೋಡಿ ಆ್ಯಂಬಿಯಂಟ್ ಲೈಟಿಗೆ ತಕ್ಕನಾಗೇ ಇನ್ಕ್ರೀಸ್ ಆಗ್ತಾ ಇದೆ. ಸೊ 6 ಗೇರ್ಸ್ ಬರುತ್ತೆ ಇದರಲ್ಲಿ. ನನಗೆ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಫಾರ್ ವಾಟ್ ಯು ಪೇ ನೋಡಿ, ಇವಾಗ MT-15, ಡ್ಯೂಕ್ 160 ಬರ್ತಾ ಇರೋದು, ಇವೆಲ್ಲದೂ ಸೆಗ್ಮೆಂಟು ನಿಮಗೆ ಸೇಮ್ ಬರುತ್ತೆ. ಅಂದರೆ ಬೇಸಿಕಲಿ ಇದು ಆ ಸೆಗ್ಮೆಂಟ್ಗಿಂತ ಜಾಸ್ತಿನೇ ಇದೆ, ಆದರೆ ಪ್ರೈಸ್ ಸೆಗ್ಮೆಂಟು ಸೇಮ್ ಬರುತ್ತೆ. ನೀವು ಅಷ್ಟೇ ಪೇ ಮಾಡುವಾಗ ಎಕ್ಸ್ ಶೋರೂಮು, ವೈ ನಾಟ್ ಪೇ ಫಾರ್ ಎ ಲಿಟಲ್ ಮೋರ್ ಪವರ್ಫುಲ್ ಬೈಕ್ ಅಂತ ನನಗನ್ಸುತ್ತೆ. ಬಟ್ ಟೆಸ್ಟ್ ರೈಡ್ ಮಾಡಿ ನೋಡ್ಬೋದು. ಮೈಲೇಜು ನೀವೊಂದು 30-35 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿ ಹೈವೇ ನೀವು ಓಡಿಸೋ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೋಗಲ್ಲ ಯಾವ ಡೈರೆಕ್ಷನ್ಗೆ ಹೋದ್ರೂ ಮಳೆ ಅಂತೂ ಬಿಡ್ತಾ ಇಲ್ಲ. ಸೊ ಬಾಯ್ಸ್, ಜಸ್ಟು ಮಳೆ ನಿಲ್ತು, ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಡ್ಯೂಕ್ 250 ಎಕ್ಸ್ ಶೋರೂಮ್ ಪ್ರೈಸು 230 ಬರುತ್ತೆ. ಸೊ ಇದ್ರದ್ದು ಆನ್ ರೋಡ್ ಪ್ರೈಸೇ 230 ನಿಮಗೆ, ಅದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ 230. ಹಾಗಾಗಿ ಡ್ಯೂಕ್ 250 ತೊಗೊಳ್ತೀರಾ ಅಂತಂದರೆ ನಿಮಗೆ ಇದೇ ಸೆಗ್ಮೆಂಟಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಅದರಲ್ಲಿ ನಿಮಗೆ ಕಲರ್ TFT ಬೇರೆ ಒಂದಷ್ಟು ಫೀಚರ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಅದೇ ನಾನು ಹೇಳ್ದಂಗೆ ನೀವು 180 ಆ ಬಡ್ಜೆಟಲ್ಲಿ, ಎಕ್ಸ್ ಶೋರೂಮ್ ಬಡ್ಜೆಟಲ್ಲಿ ನೀವು ಗಾಡಿ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಇದು ವ್ಯಾಲ್ಯೂ ಫಾರ್ ಮನಿ. ಗಾಡಿ ಸಕ್ಕತ್ತಾಗಿದೆ. ಸೊ ಸಸ್ಪೆನ್ಷನ್ ಅಷ್ಟೇ, ನಾವು ಆ್ಯಕ್ಚುಲಿ ಒಳಗಡೆ ಸಿಟಿ ಥ್ರೂ ಆಚೆ ಬಂದ್ವಲ್ಲ, ಬರಬೇಕಿದ್ರೂ ಅಷ್ಟೇ ಇಬ್ಬರು ಕೂತ್ರೂ ಗಾಡೀಲಿ ದಮ್ಮಿದೆ ಓಡಿಸೋದಕ್ಕೆ. ನಿಮಗೆ ಪವರ್ ಲ್ಯಾಗ್ ಆಗುತ್ತೆ ಅಂತ ಅನಿಸಲ್ಲ. ಸಸ್ಪೆನ್ಷನು ಸಖತ್ತು ಚೆನ್ನಾಗಿ ಟ್ಯೂನ್ ಆಗಿದೆ. ಸಸ್ಪೆನ್ಷನ್ ಟ್ಯೂನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸಸ್ಪೆನ್ಷನ್ ಕರೆಕ್ಟಾಗಿ ಟ್ಯೂನ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಸ್ಟಿಫ್ ಅನ್ನಿಸ್ಬೋದು. ಸ್ಪೆಷಲಿ ಈ ಥರದ್ದು ಸುಮಾರು ಜನ ಕಮ್ಯೂಟ್ಗೂ ಯೂಸ್ ಮಾಡ್ತಾರೆ. ಎಲ್ಲಾರ ವೀಕೆಂಡ್ ಲಾಂಗ್ ರೈಡ್ ಹೋಗ್ತೀರ ಅಂತ ಹೇಳಿದ್ರೆ ಅವ್ರಿಗೂ ಬೇಕಾಗುತ್ತೆ. ಹುಡುಗರುಗಳಿಗೆ 2-in-1 ಕೆಟಗರಿ ಗಾಡಿಗಳು ಬೇಕಿರುತ್ತೆ. ಎರಡೂ ಮಾಡಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಒಂದು ಗಾಡಿ. ಸೊ ಆ ಲೆಕ್ಕಕ್ಕೆ ಇದು ನಿಜವಾಗ್ಲೂ ಡೂಯಿಂಗ್ ಎ ಗ್ರೇಟ್ ಜಾಬ್. ಸಸ್ಪೆನ್ಷನ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಅದರಲ್ಲೂ ನಿಮಗೆ ಪ್ರೀಲೋಡ್ ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟು ಗಾಡಿದು ಕಂಫರ್ಟ್ ನೋಡ್ತೀರಾ ಅಂತ ಹೇಳಿದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ. ಫೂಟ್ ಪೊಸಿಷನ್ ಇರ್ಬೋದು, ತುಂಬ ಅಗ್ರೆಸಿವ್ ಆಗೂ ಇಲ್ಲ, ಹಾಗಂದ್ಬಿಟ್ಟು ಫುಲ್ಲು ಫ್ರಂಟ್ ಹಿಂಗೆ ರಿಲ್ಯಾಕ್ಸ್ಡ್ ಆಗೂ ಇಲ್ಲ, ಕರೆಕ್ಟಾಗಿ ಸೆಟ್ ಮಾಡಿದ್ದಾರೆ. ಹಿಂಗೆ ರೈಡಿಂಗ್ ಟ್ರಯಾಂಗಲ್ ತುಂಬ ಚೆನ್ನಾಗಿದೆ. ಈವನ್ ಹ್ಯಾಂಡಲ್ ಬಾರ್ ಪೊಸಿಷನ್ನು ಅಷ್ಟೇ, ತುಂಬ ಮೇಲ್ಗಡೆನೂ ಇಲ್ಲ, ತುಂಬ ಕೆಳಗೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಸೀಟು ಆ್ಯಕ್ಚುಲಿ ಏನು ಸ್ಮೂತ್ ಇದೆ ಗುರು, ಸಾಕಾಗಿದೆ. ಕುಷನು ಮಾತ್ರ ಒಳ್ಳೆ ಸೋಫಾ ಇದ್ದಂಗಿದೆ ಗುರು. ನಿಮಗೆ ಪಿಲಿಯನ್ಗೆ ಇರ್ಬೋದು ಇಲ್ಲ ರೈಡರ್ಗೆ ಇರ್ಬೋದು, ಸೀಟು ತುಂಬಾ ಕಂಫರ್ಟಬಲ್ ಆಗಿದೆ. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಪಿಲಿಯನ್ ಕರ್ಕೊಂಡು ಲಾಂಗ್ ರೈಡ್ ಹೋಗ್ತೀರಾ ಅಂತ ಹೇಳಿದ್ರೆ ಎಗೈನ್ ಅವರಿಗೆ ಅಷ್ಟು ಕಂಫರ್ಟ್ ಇರೋದಿಲ್ಲ. ಬಿಕಾಸ್ ಹಿಂದೆ ಸ್ಪ್ಲಿಟ್ ಸೀಟ್ ಇದೆ ಅಲ್ಲ, ಅದೊಂದು ಸ್ವಲ್ಪ ಜಾರ್ತಾ ಇರುತ್ತೆ. ಸೊ ನೀವು ಆ ಕಂಫರ್ಟ್ ಒಂಚೂರು ಕಾಂಪ್ರಮೈಸ್ ಮಾಡ್ಕೊಬೇಕಾಗ್ಬೋದು. ಸೊ ಗಾಡಿದು ಒಂದ್ಸಲ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಸ್ವಲ್ಪ ವೆಟ್ ಇರೋದ್ರಿಂದ ನೋಡ್ಕೊಂಡು ಒಂಚೂರು ಬ್ರೇಕಿಂಗ್ ಮಾಡೋಣ. ಸೊ ಫುಲ್ಲು ಲೆಫ್ಟ್ ಲೈನಿಗೆ ಬರ್ತೀನಿ, ಯಾವುದು ಮಾರ್ಕರ್ ಮೇಲೆ ಇರೋದು ಬೇಡ ಗಾಡಿ. ಸೊ ನೀವು ಹಾರ್ಡ್ ಬ್ರೇಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಹಜಾರ್ಡ್ ಲ್ಯಾಂಪು ಫ್ಲ್ಯಾಶ್ ಆಗಿ ಹೋಗುತ್ತೆ. ಸೊ ಈ ವೈಟ್ ಮಾರ್ಕರ್ಸ್ ಮೇಲೆ ಬಿಟ್ಟಿರುವಾಗ ಬ್ರೇಕ್ ಮಾಡೋದು ಸ್ವಲ್ಪ ರಿಸ್ಕು ಜಾಸ್ತಿ. ಸೊ ಮಾಡೋಕ್ಕೆ ಹೋಗ್ಬೇಡಿ, ಅವಾಯ್ಡ್ ಮಾಡಿ. ಈಗ ಬ್ರೇಕ್ ಮಾಡ್ತೀನಿ, ಅರೌಂಡ್ 120 ಇದೆ ಗಾಡಿ. ಬ್ರೇಕಿಂಗ್ ಬೈಟು ಚೆನ್ನಾಗಿದೆ ಗುರು ಗಾಡಿದು. ವೈಬ್ರೇ ಬ್ರೇಕ್ಸ್ ಬರೋದಿದು. ಫ್ರಂಟು 320 mm ಆಲ್ರೆಡಿ ಮೆನ್ಷನ್ ಮಾಡಿದೆ. ಸೊ ಬ್ರೇಕಿಂಗ್ ಬೈಟ್ ಕೂಡ ಚೆನ್ನಾಗಿದೆ.
ಇನ್ನು ಹೀರೋವ್ರದ್ದು ನೀವು ಸರ್ವಿಸ್ ಇಂಟರ್ವಲ್ ನೋಡ್ತೀರಾ ಅಂತ ಹೇಳಿದ್ರೆ ಫಸ್ಟು 600 ಕಿಲೋಮೀಟರ್ಸ್ ಅದೆಲ್ಲ ಬಿಟ್ಬಿಡಿ, ಎವ್ರಿ 6000 ಕಿಲೋಮೀಟರ್ಸ್ ಇಲ್ಲ 6 ಮಂತ್ಸು ವಿಚ್ ಎವರ್ ಕಮ್ಸ್ ಅರ್ಲಿ ಅಂತೆ ಸರ್ವಿಸ್ ಇಂಟರ್ವೆಲ್ಲು ಅಜಯ್ ಹೇಳಿದ್ದು. ಸೊ ದಟ್ ಈಸ್ ಓಕೆ, ಬಟ್ 6 ಮಂತ್ಸ್ ಅನ್ನೋದು ಸ್ವಲ್ಪ ಬೇಗ ಅರ್ಲಿ ಆಗುತ್ತೆ. 1 ಇಯರ್ ಕೊಟ್ಟಿದ್ರೆ ಇಲ್ಲ 8 ಮಂತ್ಸ್ ಕೊಟ್ಟಿದ್ರೆ ಟೈಮ್ ಲೈನು ಚೆನ್ನಾಗಿರೋದು. ಡ್ಯಾಶ್ ಏನಂತ ಹೇಳಿದ್ರೆ ಚೆನ್ನಾಗಿದೆ, ಇನ್ಫಾರ್ಮೇಷನ್ ಇದೆಲ್ಲ, ಬಟ್ ನನಗೆ ಅದು ವೈಟ್ ಮೇಲೆ ಬ್ಲ್ಯಾಕ್ ಫಾಂಟ್ಸ್ ಕೊಟ್ಟಿದ್ರೆ ಇನ್ನೊಂಚೂರು ಚೆನ್ನಾಗಿರೋದು, ಇಲ್ಲ ಕಲರ್ TFT ಕೊಟ್ಟಿದ್ರೆ ಇನ್ನೊಂಚೂರು ಇಂಟ್ರೆಸ್ಟಿಂಗ್ ಆಗಿರೋದು. MT-15 ಇವಾಗ 25 ಮಾಡೋದು ನಿಮಗೆ ಕಲರ್ TFT ಎಲ್ಲ ಬರುತ್ತೆ. ಸೊ ಆ ಲೆಕ್ಕಕ್ಕೆ ಇನ್ನೊಂಚೂರು ಟೆಕ್ನಾಲಜಿಕಲಿ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಇಲ್ಲ ಇವ್ರೇನಂದರೆ ವೇರಿಯಂಟ್ ಇನ್ನೊಂದು ಬಿಡಬೇಕು, ಇನ್ನೊಂದು ವೇರಿಯಂಟ್ ಬಿಟ್ಟು ಅದರಲ್ಲಿ ಡ್ಯಾಶು ಕ್ವಿಕ್ ಶಿಫ್ಟರ್ ಆಪ್ಷನಲ್ಲು ಈ ಥರ ಎಲ್ಲ ಕೊಟ್ಟರೆ ಅವಾಗ ಇನ್ನೊಂದು 10,000 ರುಪೀಸ್ ಬಡ್ಜೆಟ್ ಜಾಸ್ತಿನೂ ಮಾಡ್ಬೋದು ಇವರು. ಇಂಟ್ರೆಸ್ಟ್ ಇದ್ದರೆ ಜನ ಯೂಸ್ ಮಾಡ್ತಾರೆ. ಈಗ ಇವರು ಎಕ್ಸ್ಪಲ್ಸ್ಗೆ ಆಲ್ರೆಡಿ ಕಲರ್ TFT ಕೊಡ್ತಾರೆ, ಅದ್ರ ಬೇಸ್ ಇಟ್ಕೊಂಡು ಪ್ಲಾಟ್ಫಾರ್ಮ್ ಇನ್ನೊಂಚೂರು ಡೆವಲಪ್ ಮಾಡಿ ಈ ಗಾಡಿ ಸ್ಪೆಸಿಫಿಕ್ ಬಿಡ್ಬೋದು. ನೀವು ಯಾವುದೇ ಟೈಮಲ್ಲಿ ಗಾಡಿನ ಎಳಿತೀರಾ ಅಂತ ಹೇಳಿದ್ರೆ ನೋಡಿ, ಈವನ್ 5th ಗೇರಲ್ಲೂ ಒಳ್ಳೆ ಕ್ವಿಕ್ಕಾಗಿ ಹೇಳ್ಕೊಡುತ್ತೆ. ಇನ್ನೊಂದೇನೆಂದರೆ ಗಾಡಿ ಇದು ತುಂಬ ಅಜೈಲ್ ಇದೆ. ಯಾವ ಟೈಮಲ್ಲೂ ನಿಮಗೆ ತುಂಬ ಹೆವಿ ಗಾಡಿ ಓಡಿಸ್ತಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಎಷ್ಟು ಲೈಟ್ ಇದೆ ಅಂತ ಹೇಳಿದ್ರೆ ಲಿಟ್ರಲಿ ನಿಮಗೆ ಚೂರು ವೆಯ್ಟ್ ಫೀಲ್ ಆಗೋದಿಲ್ಲ. ಒಳ್ಳೆ 150cc ಗಾಡೀಲಿ ಕೂತಿದ್ದೀರಾ ಅಂತ ಅನ್ಸುತ್ತೆ. ಒಂದು ಇಟ್ಸ್ 250cc ಬೈಕು, ಅಷ್ಟು ಚೆನ್ನಾಗಿದೆ. ಸೊ ಟರ್ನ್ ಮಾಡುವಾಗ ನಿಮಗೆ ಸಿಟಿ ರೈಡಿಂಗಿಗೆ ಆ್ಯಕ್ಚುಲಿ ಇದು ತುಂಬ ಈಸಿ ಅಂತ ಹೇಳಿ ಅನಿಸುತ್ತೆ. ಬೇಸಿಕಲಿ ನನಗೇನು ಇದ್ರ ಬಗ್ಗೆ ಕಂಪ್ಲೇಂಟ್ಸೇ ಇಲ್ಲ ಗುರು, ನಿಜ ಹೇಳಬೇಕಂದ್ರೆ. ಒಂದ್ಸಲ 0 to 100 ಮಾಡೋಣ. ಇರಲಿ ಡೌನ್ ಇರಲಿ ಆ ಸ್ಪೀಡೇ ಮೇಂಟೈನ್ ಮಾಡ್ತಾ ಇದೆ. ಬೇಸಿಕಲಿ ಅಪ್-ಹಿಲ್ಸ್ ಇದು. ಇನ್ನು 3 ಕಲರ್ ವೇರಿಯಂಟ್ ಕೊಡ್ತಾರೆ. ಒಂದು ಇದು ಬ್ಲ್ಯಾಕ್ ಸ್ಟೆಲ್ತು ಸಕ್ಕತ್ತಾಗಿದೆ, ಇನ್ನೊಂದು ನಿಯಾನ್ ಕಲರ್ ಇದೆ, ಇನ್ನೊಂದು ರೆಡ್ಡು. 3 ಸಕ್ಕತ್ತಾಗಿದೆ ಗುರು ಕಲರ್ ಆಪ್ಷನ್ಸು. ಇದೊಂದು ಸ್ಟ್ರೆಚ್ ಕೊಡೋಣ, ನೋಡೋಣ ಏನು ಮಾಡುತ್ತೆ ಅಂತ. $158, $159, $160. Super. I think 160 ಮಾಡ್ತು. ಬ್ಯೂಟಿಫುಲ್. ಸುಮಾರು ಜನ ಕಂಪ್ಯಾರಿಸನ್ ಯಾವ ಥರ ತೊಗೊಳ್ತಾರೆ ಅಂತ ಹೇಳಿದ್ರೆ, ಈ R15 ಇರುತ್ತಲ್ಲ ಅದು ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿಬಿಟ್ಟು R15 ಅಷ್ಟು ಟಾಪ್ ಸ್ಪೀಡು, ಇಷ್ಟು ಟಾಪ್ ಸ್ಪೀಡು 150cc ಇಂದ ಅದು ಅಂತ. ಒನ್ ಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನಂದರೆ, ಯಾವುದೇ ಗಾಡಿ ನೀವು ಕಂಪೇರ್ ಮಾಡಿದ್ರೆ, ಇದು R15 ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು ನಿಮಗೆ, ಯಾವುದೇ ಸೆಗ್ಮೆಂಟಿಗೆ ಕಂಪೇರ್ ಮಾಡಿದ್ರು ಇವಾಗ RC390 180 ಹೋಗ್ಬೋದು. ಹಂಗಂದ್ಬಿಟ್ಟು ನಿಮಗೆ ಟಾಪ್ ಸ್ಪೀಡ್ 180 ಹೋಗುತ್ತೆ RC390 ಅಂತ ಅಂದ್ಬಿಟ್ಟು 150cc ಗಾಡಿ ಹೋಗುತ್ತೆ, ಹಂಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಹೌ ಕ್ವಿಕ್ಲಿ ಇಟ್ ಕ್ಯಾನ್ ಗೋ ಟು ದಟ್ ಸ್ಪೀಡ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅದನ್ನು ನಾವು ಯಾವತ್ತೂ ತಲೆಯಲ್ಲಿ ನೆನ್ಪಿಟ್ಕೊಬೇಕು. ಹೀರೋ ಗಾಡಿಗಳು ನಿಜವಾಗ್ಲೂ ಏನಾಗಿದೆ ಗೊತ್ತಾ, ಎಕ್ಸ್ಪಲ್ಸು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೆ, ಬಟ್ ಈ ಕರಿಸ್ಮಾ ಇಂದ ಬೇರೆ ಗಾಡಿಗಳು ಚೆನ್ನಾಗಿಲ್ಲ ಅಂತ ಒಂದು ಮೈಂಡ್ ಸೆಟ್ ಬಂದುಬಿಟ್ಟಿದೆ. ಬಟ್ ಈ ಎಕ್ಸ್ಟ್ರೀಮ್ 250 ಟ್ರೈ ಮಾಡಿ. ಆ ಬಡ್ಜೆಟಲ್ಲಿ ಎಂಡ್ ಆಫ್ ದ ಡೇ ನೀವು ಇಂಜಿನ್ ಕೆಪಾಸಿಟಿನ ಯಾವತ್ತೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಏನು ತೊಗೊತೀರಾ ಅದನ್ನ ಇಟ್ಕೊಂಡು ಯೂಸ್ ಮಾಡ್ತೀರಾ ನೀವು ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಯಾವ್ದು ಸಿಗುತ್ತೆ ಅದನ್ನು ನೋಡಿ ಟೆಸ್ಟ್ ರೈಡ್ ಮಾಡಿ 2-3 ಆಪ್ಷನ್ ಇಟ್ಕೊಂಡು ಅದ್ರ ಮೇಲೆ ನೀವು ಚೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಸುಮಾರು ಜನ ಕೇಳಿದ್ರಿ ಇದನ್ನು ರಿವ್ಯೂ ಮಾಡಿ ಅಂತ, ಹಾಗಾಗಿ ರಿವ್ಯೂ ಮಾಡಿ ನಿಮಗೆ ತೋರಿಸ್ದೆ. ಎಗೈನ್ ನಿಮಗೆ ಒಳ್ಳೆ ಪಿಕಪ್ ಇದೆ. ಮಿಡ್ ರೇಂಜಿಂದ 6000 RPM ಮೇಲೆ 7000 ಹತ್ರ ಬರೋದಕ್ಕೂ ನಿಮಗೆ ಆ ಪಿಕಪ್ಪು ಫೀಲು ಕ್ಲೀನಾಗಿ ಗೊತ್ತಾಗುತ್ತೆ ಗಾಡಿ ಪಿಕಪ್ ಎಳೆಯೋದು. ಬಟ್ ವೈಬ್ರೇಷನ್ಸ್ ಎಲ್ಲ ಏನೂ ಇಲ್ಲ, ತುಂಬ ವೈಬ್ರೇಟ್ ಆಗುತ್ತೆ ನಿಮಗೆ ಅನ್ನೋ ಥರ ನಿಜವಾಗ್ಲೂ ಇಲ್ಲ. ಏನು ಗೊತ್ತಾ, ಈವನ್ ಕರ್ವ್ಸಲ್ಲೂ ಅಷ್ಟೇ ಗಾಡಿ ಕ್ಲೀನಾಗಿ ಒಂದು ಲೈನ್ ಎತ್ಕೊಂಡ್ರೆ ಹೋಗುತ್ತೆ.
ಇದಕ್ಕೆ ಕೊಡೋ ಟೈರ್ಸು ಡೀಸೆಂಟ್ ಆಗಿದೆ ಟೈರ್ಸು, ತುಂಬ ತೆಗ್ದಾಕೋ ಥರ ಏನಿಲ್ಲ. ಈವನ್ ಗ್ರಿಪ್ಪು ನಾನು ವೆಟ್ಟಲ್ಲಿ ರೈಡ್ ಮಾಡ್ತೀನಲ್ಲ, ಎಲ್ಲೂ ತುಂಬ ಕಾನ್ಫಿಡೆನ್ಸ್ ಹೋಗ್ತಾ ಇದೆ ಅನ್ನೋ ಥರ ನನಗನ್ಸಿಲ್ಲ ಸೋ ಫಾರ್ ನನ್ನ ರೈಡಿಂಗಿಗೆ. ಕ್ಲಚ್ಚು ಅಷ್ಟೇ ಸಖತ್ತು ಸ್ಮೂತಾಗಿದೆ, ನನಗೆ ಎಲ್ಲೂ ತುಂಬ ಟೈಟು ಹಾರ್ಡಾಗಿದೆ ಅಂತ ಅನ್ನಿಸ್ತಿಲ್ಲ ಕ್ಲಚ್ ಫೀಲು. ಒಂದು ಬ್ಯಾಡ್ ರೋಡ್ ಪ್ಯಾಚ್ ಹೊಡೆಯೋಣ ಅಂತ ಬಂದಿದ್ದೀನಿ. ನೋಡಿ ಇಲ್ಲಿ ರೋಡು ಅಷ್ಟು ಚೆನ್ನಾಗಿಲ್ಲ, ಸೊ ನೋಡೋಣ ಹಿಂಗನ್ಸುತ್ತೆ ಅಂತ. ಟು ಬಿ ಆನೆಸ್ಟ್ ಸಖತ್ತಾಗಿದೆ ಗುರು ಗಾಡಿ. ಏನಿಲ್ಲ, ನಿಮಗೆ ಇವಾಗ ಟ್ರಿಪ್ಗಿಪ್ ಹೋಗುವಾಗ ಈ ಥರ ಬ್ಯಾಡ್ ರೋಡ್ ಪ್ಯಾಚಸ್ಸು ಸುಮಾರು ಕಡೆ ಸಿಗುತ್ತೆ ನಮಗೆ. ಅಲ್ಲಿ ಯಾವ ಥರ ಕಂಫರ್ಟ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ನಿಮಗೆ ಆ ಥರ ಬ್ಯಾಡ್ ರೋಡ್ ಪ್ಯಾಚ್ ಸಿಕ್ಕಿದ್ರೆ ಗಾಡಿ ಚೆನ್ನಾಗೇ ಮ್ಯಾನೇಜ್ ಮಾಡುತ್ತೆ ಅಂತ ನನಗನ್ನಿಸ್ತು. ಸುಮಾರು ಜನ ಕೇಳ್ತಾನೆ ಇದ್ರಿ ಇದು ರಿವ್ಯೂ ಮಾಡಿ ಅಂತ. ಸೊ ಮಾಡಿ ತೋರಿಸಿದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಈ ಗಾಡಿ ವ್ಯಾಲ್ಯೂ ಫಾರ್ ಮನಿನ, ಈ ಒಂದು ಪರ್ಸ್ಪೆಕ್ಟಿವಿಂದ, ಪ್ರೈಸ್ ಪಾಯಿಂಟಿಂದ, ಕೂಡ ಪರ್ಫಾರ್ಮೆನ್ಸ್ಗೆ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.